friends, welcome back to my YouTube channel Learn for Success. Let's learn English through Kannada. What is the difference between speak and talk? Speak ಮತ್ತೆ talk ಮಧ್ಯೆ ಇರುವ ವ್ಯತ್ಯಾಸವೇನು? Speak ಅಂದ್ರೆ ಮಾತನಾಡುವುದು and talk ಅಂದ್ರೂ ಕೂಡ ಮಾತನಾಡುವುದು. ಎರಡು ಪದಗಳ ಅರ್ಥ ಒಂದೇ, ಮಾತನಾಡುವುದು. ಅರ್ಥ ಒಂದೇ ಇದೆ ಅಂದಮೇಲೆ ಎರಡೆರಡು ಪದಗಳನ್ನು ಯಾಕೆ ಬಳಸ್ತೀವಿ? ಯಾಕೆ ಅಂದ್ರೆ ಇವುಗಳನ್ನ ಬಳಸುವಂತಹ ಸಂದರ್ಭಗಳು ಬೇರೆ ಬೇರೆ ಬರುತ್ತವೆ. ಫಸ್ಟ್ ನಾವು ಸ್ಪೀಕ್ ಬಗ್ಗೆ ನೋಡೋಣ. ಸ್ಪೀಕ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ಮಲ್ ಆಗಿ ಮಾತನಾಡುವಾಗ ಅಂಡ್ ಪೊಲೈಟ್ ಆಗಿ ಮಾತನಾಡುವಾಗ ಅಂಡ್ ಅಫಿಷಿಯಲ್ ಆಗಿ ಮಾತನಾಡುವಾಗ. ಈ ಮೂರು ಸಂದರ್ಭಗಳಲ್ಲಿ ನಾವು ಸ್ಪೀಕ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಈ ಮೂರು ಸಂದರ್ಭಗಳಲ್ಲಿ ಟಾಕ್ ಯೂಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಫಾರ್ಮಲಿ, ಪೊಲೈಟ್ಲಿ ಅಂಡ್ ಅಫಿಷಿಯಲಿ ಇಂತಹ ಸಂದರ್ಭಗಳಲ್ಲಿ ನಾವು ಸ್ಪೀಕ್ ಪದನ ಯೂಸ್ ಮಾಡ್ತೀವಿ. ಅಂಡ್ ಸಮಥಿಂಗ್ ಸೀರಿಯಸ್ ಆರ್ ಇಂಪಾರ್ಟೆಂಟ್, ವಿಷಯ ತುಂಬಾ ಸೀರಿಯಸ್ ಆಗಿದ್ರೆ ಅಥವಾ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ರೆ ಅಂತಹ ಸಂದರ್ಭಗಳಲ್ಲಿ ಕೂಡ ಸ್ಪೀಕ್ ಅನ್ನ ಯೂಸ್ ಮಾಡ್ತೀವಿ. ಇದು ಒಂದು ವರ್ಬ್ ಇದೆ, ಕ್ರಿಯಾಪದ. ಸ್ಪೀಕ್ ಅನ್ನೋದು ಕೂಡ ಒಂದು ವರ್ಬ್ ಅಂಡ್ ಟಾಕ್ ಅನ್ನೋದು ಕೂಡ ಒಂದು ವರ್ಬ್. ಈ ಎರಡು ಕೂಡ ಕ್ರಿಯಾಪದಗಳಿವೆ. ಇದರ ಫಸ್ಟ್ ಫಾರ್ಮ್ ಸ್ಪೀಕ್ ಇದೆ, ಸೆಕೆಂಡ್ ಫಾರ್ಮ್ ಆಗುತ್ತೆ ಸ್ಪೋಕ್ ಅಂಡ್ ಥರ್ಡ್ ಫಾರ್ಮ್ ಸ್ಪೋಕನ್. ಸ್ಪೀಕ್, ಸ್ಪೋಕ್, ಸ್ಪೋಕನ್. ಈಗ ಈ ಸ್ಪೀಕ್ ಗೆ ಸಂಬಂಧಪಟ್ಟಂತ ಎಕ್ಸಾಂಪಲ್ಸ್ ನ ನೋಡೋಣ. ಶಿ ನೀಡ್ಸ್ ಟು ಸ್ಪೀಕ್ ಟು ಹರ್ ಮ್ಯಾನೇಜರ್ ಅಂದ್ರೆ ಅವಳು ಅವಳ ಮ್ಯಾನೇಜರ್ ಜೊತೆ ಮಾತಾಡಬೇಕಾಗಿದೆ. ಇಲ್ಲಿ ಮ್ಯಾನೇಜರ್ ಅಂತ ಪದನ ಬಂದಿದೆ, ಅವಳು ಅವಳ ಮ್ಯಾನೇಜರ್ ಜೊತೆ ಮಾತನಾಡಬೇಕಾಗಿದೆ. ಸೊ ಮ್ಯಾನೇಜರ್ ಅಂತ ಪದ ಬಂದ್ರೆ ಇದು ಅಫಿಷಿಯಲಿ ಆಗುತ್ತೆ. ಸೊ ಫಾರ್ಮಲ್ ಆಗಿ ಮಾತಾಡ್ಬೇಕಾಗತ್ತೆ. ಶಿ ನೀಡ್ಸ್ ಟು ಸ್ಪೀಕ್ ಟು ಹರ್ ಮ್ಯಾನೇಜರ್. ಇಲ್ಲಿ ಟಾಕ್ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ, ಬಿಕಾಸ್ ಇದು ಮ್ಯಾನೇಜರ್ ಜೊತೆ ಮಾತಾಡಬೇಕು ಅಂದ್ರೆ ಇದು ಅಫಿಷಿಯಲ್ ಆಗುತ್ತೆ ಅಂಡ್ ಪೊಲೈಟ್ ಆಗಿ ಫಾರ್ಮಲ್ ಆಗಿ ಮಾತಾಡ್ಬೇಕಾಗತ್ತೆ. ಶಿ ನೀಡ್ಸ್ ಟು ಸ್ಪೀಕ್ ಟು ಹರ್ ಮ್ಯಾನೇಜರ್. ಹಿ ವಿಲ್ ಸ್ಪೀಕ್ ಟು ಹೀಸ್ ಮ್ಯಾನೇಜರ್ ಟುಮಾರೋ. ಅವನು ಅವನ ಮ್ಯಾನೇಜರ್ ಜೊತೆ ನಾಳೆ ಮಾತನಾಡುತ್ತಾನೆ. ಇಲ್ಲೂ ಕೂಡ ಸೇಮ್ ಸಿಚುವೇಶನ್ ಇದೆ. ಇಲ್ಲೂ ಕೂಡ ಮ್ಯಾನೇಜರ್ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ನಾಳೆ ಅವನ ಮ್ಯಾನೇಜರ್ ಜೊತೆ ಅವನು ಮಾತನಾಡುತ್ತಾನೆ. ಸೊ ಇಲ್ಲೂ ಕೂಡ ಸ್ಪೀಕ್ ಅಂತ ಹೇಳ್ತೀವಿ. ಟಾಕ್ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಿ ವಿಲ್ ಸ್ಪೀಕ್ ಟು ಹಿಸ್ ಮ್ಯಾನೇಜರ್ ಟುಮಾರೋ. ಹಿ ವಿಲ್ ಟಾಕ್ ಟು ಹಿಸ್ ಮ್ಯಾನೇಜರ್ ಟುಮಾರೋ ಅಂತ ಹೇಳಿದ್ರೆ ಅದು ಇನ್ಕರೆಕ್ಟ್. ನೆಕ್ಸ್ಟ್, ಐ ವಿಲ್ ಸ್ಪೀಕ್ ಟು ಯು ಆಫ್ಟರ್ ದ ಮೀಟಿಂಗ್. ನಾನು ನಿನ್ನ ಜೊತೆ ಮೀಟಿಂಗ್ ಮುಗಿದ ಮೇಲೆ ಮಾತಾಡ್ತೀನಿ ಅಥವಾ ಮೀಟಿಂಗ್ ನ ನಂತರ ನಾನು ಮಾತಾಡ್ತೀನಿ. ಸೊ ಇದು ಕೂಡ ಅಫಿಷಿಯಲ್ ಇದೆ. ಐ ವಿಲ್ ಸ್ಪೀಕ್ ಟು ಯು ಆಫ್ಟರ್ ದ ಮೀಟಿಂಗ್. ಸೊ ಈ ಮೂರು ಸೆಂಟೆನ್ಸ್ ಗಳಲ್ಲಿ ಸ್ಪೀಕ್ ಬದಲಾಗಿ ಒಂದು ವೇಳೆ ನಾವು ಟಾಕ್ ಯೂಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ, ಬಿಕಾಸ್ ಫಾರ್ಮಲ್ ಅಂಡ್ ಪೊಲೈಟ್, ಅಫಿಷಿಯಲ್ ಈ ಮೂರು ಸಂದರ್ಭಗಳಲ್ಲಿ ನಾವು ಮಾತಾಡಬೇಕು ಅಂದ್ರೆ ಅಥವಾ ಏನಾದರೂ ಸಮಥಿಂಗ್ ಸೀರಿಯಸ್ ಆರ್ ಇಂಪಾರ್ಟೆಂಟ್ ಇಂತಹ ಸಂದರ್ಭಗಳಲ್ಲಿ ನಾವು ಮಾತಾಡಬೇಕು ಅಂದ್ರೆ ಅಲ್ಲಿ ಸ್ಪೀಕ್ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಇದೆ ಟಾಕ್. ಟಾಕ್ ಅಂದ್ರೂ ಕೂಡ ಮಾತನಾಡುವುದು ಅಂತ ಅರ್ಥ ಆಗುತ್ತೆ ಅಂಡ್ ಇದು ಕೂಡ ಒಂದು ವರ್ಬ್ ಇದೆ. ಈ ಟಾಕ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಕ್ಯಾಶುವಲ್ ಆಗಿ ಮಾತನಾಡುವಾಗ ಅಂಡ್ ಫ್ರೆಂಡ್ಸ್ ಜೊತೆ ಮಾತನಾಡುವಾಗ, ಇನ್ಫಾರ್ಮಲ್ ಆಗಿ ಮಾತನಾಡುವಾಗ. ಈ ಮೂರು ಸಂದರ್ಭಗಳಲ್ಲಿ ನಾವು ಟಾಕ್ ಅನ್ನ ಯೂಸ್ ಮಾಡ್ತೀವಿ. ಫಸ್ಟ್ ಫಾರ್ಮ್ ಟಾಕ್, ಸೆಕೆಂಡ್ ಫಾರ್ಮ್ ಆಗುತ್ತೆ ಟಾಕ್ಡ್ ಅಂಡ್ ಥರ್ಡ್ ಫಾರ್ಮ್ ಇಸ್ ಆಲ್ಸೋ ಟಾಕ್ಡ್. ಟಾಕ್, ಟಾಕ್ಡ್, ಟಾಕ್ಡ್. ಫಸ್ಟ್ ಎಕ್ಸಾಂಪಲ್ ಇದೆ ಸ್ಟಾಪ್ ಟಾಕಿಂಗ್ ಅಂದ್ರೆ ಮಾತನಾಡುವುದನ್ನ ನಿಲ್ಸು. ಈ ತರ ನಾವು ಓನ್ಲಿ ಫ್ರೆಂಡ್ಸ್ ಜೊತೆ ಮಾತನಾಡುವಾಗ ಹೇಳ್ತೀವಿ, ಇನ್ಫಾರ್ಮಲ್ ಆಗಿ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಅಥವಾ ನಮ್ಗೆ ಯಾರಾದ್ರೂ ಕ್ಲೋಸ್ ಇದ್ದವ್ರ ಜೊತೆ ಮಾತನಾಡುವಾಗ ಈ ತರ ಸೆಂಟೆನ್ಸ್ ಗಳನ್ನ ನಾವು ಬಳಸ್ತೀವಿ. ಸ್ಟಾಪ್ ಟಾಕಿಂಗ್ ಇದನ್ನ ನಾವು ಅಫಿಷಿಯಲ್ ಆಗಿ ಫಾರ್ಮಲ್ ಆಗಿ ಯೂಸ್ ಮಾಡಿದ್ರೆ ಅದು ಸರಿ ಅನ್ಸೋದಿಲ್ಲ, ಬಿಕಾಸ್ ಇದು ಇನ್ಫಾರ್ಮಲ್ ಆಗಿರುವಂತ ಸೆಂಟೆನ್ಸ್. ಸೊ ಇಲ್ಲಿ ಸ್ಟಾಪ್ ಟಾಕಿಂಗ್ ಅಂತ ಹೇಳ್ತೀವಿ, ಸ್ಟಾಪ್ ಸ್ಪೀಕಿಂಗ್ ಅಂತ ಹೇಳಲ್ಲ. ನೆಕ್ಸ್ಟ್, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು. ನನಗೆ ನಿನ್ನ ಜೊತೆ ಮಾತನಾಡೋದಿಲ್ಲ ಅಥವಾ ನಾನ್ ನಿನ್ ಜೊತೆ ಮಾತನಾಡಬೇಕು ಅಂತ ಬಯಸ್ತಾ ಇಲ್ಲ. ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು, ಸ್ಟಾಪ್ ಟಾಕಿಂಗ್. ಈ ತರದ ಸೆಂಟೆನ್ಸ್ ಗಳನ್ನ, ಈ ತರ ಮಾತುಗಳನ್ನ ನಾವು ಇನ್ಫಾರ್ಮಲ್ ಆಗಿ ಮಾತ್ರ ಬಳಸ್ತೀವಿ. ಒಂದ್ ವೇಳೆ ಇವುಗಳನ್ನ ನಾವು ಆಫೀಸ್ ನಲ್ಲಿ ಮ್ಯಾನೇಜರ್ ಜೊತೆ ಅಥವಾ ಬಾಸ್ ಜೊತೆ ಈ ತರ ಮಾತುಗಳನ್ನ ಯೂಸ್ ಮಾಡಲ್ಲ, ಬಿಕಾಸ್ ಇದು ಇನ್ಫಾರ್ಮಲ್ ಇದೆ. ಸೊ ಇಲ್ಲಿ ಸ್ಪೀಕ್ ಯೂಸ್ ಆಗಲ್ಲ, ಟಾಕ್ ಅಂತ ಯೂಸ್ ಆಗುತ್ತೆ. ಸ್ಟಾಪ್ ಟಾಕಿಂಗ್, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು. ನೆಕ್ಸ್ಟ್ ಎಕ್ಸಾಂಪಲ್ ಇದೆ ಐ ವಾಂಟ್ ಟು ಟಾಕ್ ಟು ಯು ಅಬೌಟ್ ಯುವರ್ ಬರ್ತ್ಡೇ. ನಾನು ನಿನ್ನ ಬರ್ತ್ಡೇ ಬಗ್ಗೆ ನಿನ್ನ ಜೊತೆ ಮಾತನಾಡಬೇಕು.
ಇದು ಸೆಂಟೆನ್ಸ್ ಕೂಡ ಇನ್ಫಾರ್ಮಲ್ ಇದೆ. ಬಿಕಾಸ್ ನಿನ್ನ ಬರ್ತ್ಡೇ ಬಗ್ಗೆ ನಾನು ಮಾತಾಡಬೇಕು ಅಂದ್ರೆ ಇದನ್ನ ನಾವು ಒಂದು ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತೀವಿ ಅಥವಾ ಫ್ಯಾಮಿಲಿ ಜೊತೆ ಅಥವಾ ನಮ್ಗೆ ಯಾರಾದ್ರೂ ಕ್ಲೋಸ್ ಇರೋರ್ ಜೊತೆ. ಬಿಕಾಸ್ ಇದು ಇನ್ಫಾರ್ಮಲ್ ಇದೆ. ಐ ವಾಂಟ್ ಟು ಟಾಕ್ ಟು ಯು ಅಬೌಟ್ ಯುವರ್ ಬರ್ತ್ಡೇ. ಸೊ ಇಷ್ಟೇ ಇರೋದು ಡಿಫ್ರೆನ್ಸ್ ಬಿಟ್ವೀನ್ ಸ್ಪೀಕ್ ಅಂಡ್ ಟಾಕ್. ಸ್ಪೀಕ್ ಅನ್ನ ನಾವು ಅಫಿಷಿಯಲ್ ಆಗಿ ಮಾತನಾಡಬೇಕಾದ್ರೆ ಹೇಳ್ತೀವಿ, ಅಂಡ್ ಫಾರ್ಮಲ್ ಆಗಿ ಮಾತನಾಡುವಾಗ ಅಥವಾ ಪೊಲೈಟ್ ಆಗಿ ಮಾತನಾಡುವಾಗ ಆರ್ ಸಮಥಿಂಗ್ ಸೀರಿಯಸ್ ಆರ್ ಇಂಪಾರ್ಟೆಂಟ್ ಇಂತಹ ಸಂದರ್ಭಗಳಲ್ಲಿ ನಾವು ಸ್ಪೀಕ್ ಪದನ ಯೂಸ್ ಮಾಡ್ತೀವಿ. ಅಂಡ್ ಟಾಕ್ ಬಗ್ಗೆ ಹೇಳಬೇಕು ಅಂದ್ರೆ ಟಾಕ್ ಅನ್ನ ನಾವು ಕ್ಯಾಶುಯಲ್ ಆಗಿ ಮಾತಾಡ್ಬೇಕಾದ್ರೆ, ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಆರ್ ಇನ್ಫಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಟಾಕ್ ಅನ್ನ ಯೂಸ್ ಮಾಡ್ತೀವಿ. ಸೊ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಡಿಫ್ರೆನ್ಸ್ ಬಿಟ್ವೀನ್ ಸ್ಪೀಕ್ ಅಂಡ್ ಟಾಕ್. ವಿಡಿಯೋ ಇಷ್ಟ ಆದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ನೀವೇನಾದ್ರೂ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನೋಟಿಫೈಡ್ ಆಗಿರಿ. ಬಿಕಾಸ್ ಅಪ್ಕಮಿಂಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಟೈಮ್ ಟು ಟೈಮ್ ಬರುತ್ತೆ, ಮಿಸ್ ಮಾಡದೆ ಎಲ್ಲಾ ವಿಡಿಯೋಸ್ನು ನೋಡ್ಬೋದು. ಅಂಡ್ ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.